ನರೇಂದ್ರ ಮೋದಿಯವರು 2014ರಲ್ಲಿ ಪ್ರಧಾನಮಂತ್ರಿ ಆದರು. ಅವತ್ತು ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ, ಗ್ಯಾಸ್ ಬೆಲೆ ಸುಮಾರು ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿ ಆಗಿದ್ದಾಗ 1 ಲೀಟರ್ ಪೆಟ್ರೋಲ್ ಬೆಲೆ 48 ಅಲ್ಲ, ಡೀಸೆಲ್ ಬೆಲೆ 48 ರೂಪಾಯಿ. 1 ಲೀಟರ್ ಪೆಟ್ರೋಲ್ ಬೆಲೆ 70 ರೂಪಾಯಿ. ಒಂದು ಗ್ಯಾಸ್ ಸಿಲಿಂಡರ್, ಮನೆ ಬಳಕೆಗೆ ಮಾಡ್ತಕ್ಕಂಥ ಸಿಲಿಂಡರ್ 414 ರೂಪಾಯಿ. ಇವತ್ತು ಎಷ್ಟಾಗಿದೆ ನೀವೇ ಯೋಚನೆ ಮಾಡಿ. ಇವತ್ತು ಇದನ್ನೇ ನಾವು ಅಚ್ಚೇ ದಿನ್ ಅಂತ ಕರೀಬೇಕಾ? ಅಚ್ಚೇ ದಿನ್ ಅಂತ ಕರೀಬೇಕಾ? ಈಗ ಮೊನ್ನೆ 3 ರೂಪಾಯಿಗೂ ಹೆಚ್ಚು ಪೆಟ್ರೋಲ್, ಡೀಸೆಲ್, ಗ್ಯಾಸ್ ಬೆಲೆಯನ್ನು ಹೆಚ್ಚು ಮಾಡಿದ್ದಾರೆ. ಇದಕ್ಕೆ ಕಾರಣ ಏನು ಅಂತಂದ್ರೆ, ಕೊಡ್ತಾ ಇರತಕ್ಕಂಥ ಕಾರಣ ಅಲ್ಲಿ ಯುದ್ಧ ನಡೀತಾ ಇದೆ. ಇದೇ ನರೇಂದ್ರ ಮೋದಿಯವರು ಟ್ರಂಪ್, ಅಮೆರಿಕ ಅಧ್ಯಕ್ಷ ಟ್ರಂಪ್ ಅವರು ಬಾಲ ಹಿಡ್ಕೊಂಡು ಸುತ್ತಾ ಇದ್ರು ಗುಜರಾತ್ನಲ್ಲಿ ಮತ್ತು ಅಮೆರಿಕಾದಲ್ಲಿ. ಈ ಸಾರಿ ಟ್ರಂಪ್ ಸರ್ಕಾರ ಅಂತೇಳಿ ಭಾಷಣ ಮಾಡಿದ್ರು. ಟ್ರಂಪ್ ಸರ್ಕಾರ ಅಂತೇಳಿ ಭಾಷಣ ಮಾಡಿದ್ರು. ಟ್ರಂಪ್ ಸರ್ಕಾರ ಬಂತು. ಇವತ್ತು ಇರಾನ್ ಮೇಲೆ ಯುದ್ಧ ಆಯಿತು. ಅಮೆರಿಕದ ಚಿತಾವಣೆಯಿಂದ ಯುದ್ಧ ನಡೀತು. ಇಸ್ರೇಲ್ ಅಮೆರಿಕ ಸೇರ್ಕೊಂಡು ಇರಾನ್ ಮೇಲೆ ಯುದ್ಧ ನಡೀತು. ಏನೆಲ್ಲ ಅನಾಹುತಗಳಾದವು. ಆದರೆ ನರೇಂದ್ರ ಮೋದಿ ಒಂದು ವಿಷಾದನೂ ಕೂಡ ವ್ಯಕ್ತ ಮಾಡಲಿಲ್ಲ. ಇದನ್ನ ತಾವು ಅರ್ಥ ಮಾಡ್ಕೋಬೇಕಾಗ್ತದೆ. ಇವತ್ತು ಏನಾದರೂ ದೇಶದಲ್ಲಿ ಬೆಲೆ ಏರಿಕೆ ಆಗಿದ್ರೆ ಇದಕ್ಕೆ ನೇರವಾಗಿ ಕಾರಣ ನರೇಂದ್ರ ಮೋದಿಯವರು ಅಂತಕ್ಕಂಥದನ್ನ ತಿಳ್ಕೋಬೇಕಾಗ್ತದೆ. ಹಾಗಾದ್ರೆ ಇವ್ರ ಕಾಲದಲ್ಲಿ ಯಾರು ಲಾಭವನ್ನು ಪಡ್ಕೊಂಡ್ರು ಅಂತಂತಂದ್ರೆ ಅದಾನಿ ಮತ್ತು ಅಂಬಾನಿ. ಅದಾನಿಯವರ 2014ರಲ್ಲಿ ಅವರ ಒಟ್ಟು ಆದಾಯ ಇದ್ದದ್ದು 16,500 ಕೋಟಿ. ಇವತ್ತು ಎಷ್ಟಿದೆ ಗೊತ್ತಾ? 8 ಲಕ್ಷ ಕೋಟಿ. 8 ಲಕ್ಷ ಕೋಟಿ. ಹಾಗೇನೆ ಅಂಬಾನಿನೂ ಕೂಡ ಬೆಳವಣಿಗೆಯನ್ನು, ಆರ್ಥಿಕವಾಗಿ ಬೆಳವಣಿಗೆಯನ್ನು ಮಾಡಿದ್ದಾರೆ. ಇವರು ನರೇಂದ್ರ ಮೋದಿಯವರ ಕಾಲದಲ್ಲಿ, ಇವರು ಪ್ರಧಾನಮಂತ್ರಿ ಆದಮೇಲೆ 12 ವರ್ಷಗಳ ಕಾಲದಲ್ಲಿ ಅಂಬಾನಿ, ಅದಾನಿ ಲಾಭ ಮಾಡ್ಕೊಂಡ್ರೆ ಹೊರತು ಸಾಮಾನ್ಯ ಜನರಲ್ಲ, ಮಧ್ಯಮ ವರ್ಗದ ಜನರಲ್ಲ ಅಂತಕ್ಕಂಥದ್ದನ್ನು ತಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕಾಗ್ತದೆ. ಅದರಿಂದ ನರೇಂದ್ರ ಮೋದಿಯವರು ಬಹಳ ಜನ ಓಟ್ ಹಾಕಿದ್ರು. ನರೇಂದ್ರ ಮೋದಿ 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 ಅನ್ಕೊಂಡು ಈ ದೇಶದಲ್ಲಿ ಓಟ್ ಹಾಕಿದ್ರು. ಇವತ್ತು ಅವರಿಗೆಲ್ರಿಗೂ ಕೂಡ ಭ್ರಮ ನಿರಸನ ಆಗಿದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಹಾಗಾಗಿ ನಾವು ಅಧಿಕಾರಕ್ಕೆ ಬಂದ 3 ವರ್ಷದಲ್ಲಿ ಅನೇಕ ಅಭಿವೃದ್ಧಿ ಕೆಲಸಗಳನ್ನು, ಈಗ ನಾಳೆ ಆದಮೇಲೆ 4ನೇ ವರ್ಷ ಆಗ್ತದೆ ಜಾರಿಗೆ ಬಂದ ಮೇಲೆ. ನಾವು 2028ಕ್ಕೂ ಕೂಡ ಅಧಿಕಾರಕ್ಕೆ ಬಂದೇ ಬರ್ತೀವಿ. 28ರಲ್ಲೂ ಕೂಡ ಅಧಿಕಾರಕ್ಕೆ ಬಂದೇ ಬರ್ತೀವಿ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಬರ್ತೀವಿ ಅಲ್ವಾ? 2028ಕ್ಕೆ ವಿಧಾನಸಭಾ ಚುನಾವಣೆ ನಡೀತದೆ.
ಆಗ ಮತ್ತೆ ಕಾಂಗ್ರೆಸ್ ಅಧಿಕಾರಕ್ಕೆ ಬರ್ತದೆ. ಈ ರಾಜ್ಯದ ಅಭಿವೃದ್ಧಿ, ಸರ್ವತೋಮುಖವಾದಂಥ ಅಭಿವೃದ್ಧಿಯನ್ನ ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. 28ರಲ್ಲಿ ನಾವು ಕೊಡ್ತಕ್ಕಂಥ ಪ್ರಣಾಳಿಕೆ, ಆ ಪ್ರಣಾಳಿಕೆ ಈ ರಾಜ್ಯದ ಆರ್ಥಿಕವಾಗಿ, ಸಾಮಾಜಿಕವಾಗಿ ಬೆಳವಣಿಗೆಗೆ ಮತ್ತು ಎಲ್ಲ ಜನರು ಕೂಡ ಶಕ್ತಿ ಕೊಡ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನಮ್ಮ ಉದ್ದೇಶ